5 ಲಕ್ಷ ರೂಪಾಯಿ ದುಡ್ಡು ತಗೊಂಡು ಮೋಸ ಮಾಡಿದ್ದಾರೆ. ಒಬ್ಬ ಮಹಿಳೆಗೆ ಸಮಸ್ಯೆಗಳು ಬಂದಾಗ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಹೇಗೆ ಮೋಸ ಮಾಡ್ತಾರೆ. ನಮಸ್ಕಾರ ಸ್ನೇಹಿತರೆ, ಈ ದಿನದ ವಿಡಿಯೋ ಅಗಸ್ತ್ಯ ನಾಡಿ ಅವರ ವಂಚನೆಯ ಬಗ್ಗೆ. 5 ಲಕ್ಷ ರೂಪಾಯಿ ದುಡ್ಡು ತಗೊಂಡು ಮೋಸ ಮಾಡಿದ್ದಾರೆ. ಒಬ್ಬ ಮಹಿಳೆಗೆ ಮಾನಸಿಕವಾದ ಸಮಸ್ಯೆಗಳು ಬಂದಾಗ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಸಮಸ್ಯೆ ಆದಾಗ ಈ ಅಸ್ಟ್ರಾಲಜರ್ಸು ಮತ್ತು ಪೂರ್ವ ಜನ್ಮದ ಬಗ್ಗೆ ಹೇಳ್ತಾರಲ್ಲ, ಅವರೆಲ್ಲ ಅವ್ರ ಮನಸ್ಸಿನ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತಾರೆ, ಹೇಗೆ ಮೋಸ ಮಾಡ್ತಾರೆ ಅನ್ನತಕ್ಕಂಥದ್ದು ಬಗ್ಗೆ ವಿತ್ ಎವಿಡೆನ್ಸ್ ಅವರು ನನ್ನ ಜೊತೆ ಮಾತಾಡಿದ್ದಾರೆ. ಅದನ್ನು ಆಡಿಯೋ ಹಾಕ್ತೀನಿ, ಲಾಸ್ಟಲ್ಲಿ ಕೇಳಿ. ಅವರು ವಿವರವಾಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅವರ ಮಾನಸಿಕ ಸ್ಥಿತಿ ನಿಮಗೆ ಅರ್ಥ ಆಗುತ್ತೆ. ಅವ್ರ ಏಜ್ ಆಫ್ 39, ಅಲ್ಲಿವರೆಗೂ ತುಂಬ ಚೆನ್ನಾಗಿದ್ರಂತೆ. ಸೊ ಅಲ್ಲಿವರೆಗೂ ಅವ್ರಿಗೆ ಒಳ್ಳೆಯ ಕಾಲ ಇತ್ತು. ಅದಾದ ಮೇಲೆ ಗ್ರಹಗತಿಗಳಲ್ಲಿ ಬದಲಾವಣೆ ಆಯಿತು ಅಂತ ಅವ್ರು ಹೇಳೋದು. 40 ವರ್ಷ ಆದಮೇಲೆ ಅವರಿಗೆ ಸಮಸ್ಯೆ ಆಗಿದೆ, ಆರೋಗ್ಯ ಸಮಸ್ಯೆ. ಕೆಲವು ಹೆಣ್ಣುಮಕ್ಕಳಲ್ಲಿ ಸಹಜವಾಗಿ 40 ವರ್ಷ ಆದಮೇಲೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ನಾನಾ ಸಮಸ್ಯೆಗಳು ಬರ್ತವೆ, ಅದು ಸಹಜ. ಅವ್ರಿಗೆ ಯೂಟ್ರಸ್ ಆಪ್ರೇಷನ್ ಕೂಡ ಆಗಿದೆ. ಯೂಟ್ರಸ್ ಆಪ್ರೇಷನ್ ಆಯಿತು ಅಂದರೆ ಖಂಡಿತವಾಗಿ ಹಾರ್ಮೋನ್ ಇಂಬ್ಯಾಲೆನ್ಸ್ಗಳು ಆಗ್ತಿರ್ತವೆ. ಮಾನಸಿಕವಾದ ಒತ್ತಡ, ಖಿನ್ನತೆ ಎಲ್ಲವೂ ಸ್ಟಾರ್ಟ್ ಆಗುತ್ತೆ. ಆ ಟೈಮ್ನಲ್ಲಿ ಅವರು ಜ್ಯೋತಿಷಿಗಳ ಹತ್ರ ಹೋದರೆ ಅವರು ಹೇಗೆ ಇವರ ಮನಸ್ಸುಗಳನ್ನು ಉಪಯೋಗಿಸ್ಕೋತಾರೆ ಅಂದರೆ, ನಾನಾ ಸುಳ್ಳುಗಳನ್ನು ಹೇಳಿ, ನಾನಾ ಪೂಜೆಗಳನ್ನು ಮಾಡಿಸಿ, ಪರಿಹಾರ ಸಿಕ್ಕಲಿಲ್ಲ ಅಂದರೆ ಪೂರ್ವ ಜನ್ಮದ ಕರ್ಮ ಅಂತ ಹೇಳ್ಬಿಡ್ತಾರೆ. ಸೊ ಇವರು ಪೂರ್ವ ಜನ್ಮದಲ್ಲಿ ಏನೇನು ಮಾಡಿದ್ದೆ ಅಂತ ಹೇಳ್ತಾರೆ. ಅದು ತುಂಬ ಇಂಟ್ರೆಸ್ಟಿಂಗ್ ಆಗತ್ತೆ ನೋಡಿ. ಅವರು ಡಾಕ್ಟ್ರಾಗಿ ತುಂಬ ಅಬಾರ್ಷನ್ ಎಲ್ಲ ಮಾಡಿಸಿದ್ರಂತೆ ಪೂರ್ವ ಜನ್ಮದಲ್ಲಿ, ಆದರೆ ಯಾವ ಜಾಗದಲ್ಲಿ ಗೊತ್ತಿಲ್ಲ. ಸೊ ಅದು ಗೊತ್ತಿದ್ರೆ ಬೇಕಾದ್ರೆ ರಿಸರ್ಚ್ ಮಾಡ್ಬೋದಾಗಿತ್ತು. ಸೊ ಅದು ಮಾತ್ರ ಗೊತ್ತಿಲ್ಲ. ಅದೆಲ್ಲ ಪಾಪ ಕರ್ಮ ಈ ಜನ್ಮದಲ್ಲಿ ಕಾಡ್ತಿದೆಯಂತೆ. ಅದು 40 ವರ್ಷ ಆದಮೇಲೆ ನೋಡಿ, ಅಲ್ಲಿವರೆಗೂ ತುಂಬ ಚೆನ್ನಾಗಿತ್ತು. ಇನ್ನೊಂದು 5 ಲಕ್ಷ ರೂಪಾಯಿ ದುಡ್ಡು ತಗೊಂಡು ಅವರು ಇವ್ರಿಗೋಸ್ಕರ ಪೂಜೆ ಮಾಡ್ತಾರಂತೆ. ಇವ್ರಿಗೇನು ಮಾಡಿಕೊಟ್ಟಿಲ್ಲ ಅವರು. ಅದನ್ನು ಇವರು ನಂಬಿದ್ದಾರೆ, 5 ಲಕ್ಷ ಈಸ್ಕೊಂಡಿದ್ದಾರೆ. ಅವರೇನೋ ಜಪತಪ ಮಾಡಾರಂತೆ, ಅದು ಬಂದು ಇವ್ರ ಮೇಲೆ ಎಫೆಕ್ಟ್ ಆಗುತ್ತಂತೆ. ಆದರೂ ಕೂಡ ಎಫೆಕ್ಟ್ ಆಗಿಲ್ಲ. ಅವರು ಟೋಟಲಿ ಮಾನಸಿಕವಾಗಿ ತುಂಬ ನೊಂದಿದ್ದಾರೆ. ಮಾನಸಿಕ ಕಾಯಿಲೆ ಅವರಿಗೆ ಆವರಿಸಿದೆ. ಸೊ ಹೀಗೆ ಈ ಸಮಾಜದಲ್ಲಿ ತುಂಬ ಅನ್ಯಾಯ ಆಗ್ತಾ ಇದೆ. ನಾನು ಮಧ್ಯೆ ಈ ವಿಡಿಯೋಗಳು ಮಾಡ್ತಾ ಇರ್ತೀನಿ, ಪಾಪ ಅವ್ರ ಜೊತೆ ಹೇಳ್ಕೊತಾ ಇರ್ತಾರೆ. ಇವರು ತುಂಬ ಮಾತಾಡಿದ್ದಾರೆ. ಆ ಮಾತುಗಳನ್ನು ಕೇಳಿದ್ರೆ, ಆ ಲಯವನ್ನು ನೋಡಿದರೆ ಅವರ ಮನಸ್ಥಿತಿ ನಿಮಗೆ ಅರ್ಥ ಆಗುತ್ತೆ. ಎಷ್ಟೋ ಜನಗಳಲ್ಲಿ ಒಂದು ರೀತಿಯಾದ ಜಾಗೃತಿ ಮೂಡಿದರೆ ಈ ವಿಡಿಯೋ ಮಾಡೋದಕ್ಕೆ ನಮ್ಗೆ ಸಾರ್ಥಕ. ತುಂಬ ಜನರು ಒದ್ದಾಡ್ತಿದ್ದಾರೆ ಈ ಮಾನಸಿಕ ಖಿನ್ನತೆಯಿಂದ. ಅದರಲ್ಲೂ ಸ್ವಲ್ಪ ಏಜ್ ಆದಮೇಲೆ ಕೆಲವರು ಮಕ್ಳಿಗೆ ಮದುವೆ ಆಗಿಲ್ಲ ಅಂತ, ಕೆಲವರು ವ್ಯಾಪಾರದಲ್ಲಿ ಲಾಸ್ ಆಯಿತು ಅಂತ, ಕೆಲವರು ಆರೋಗ್ಯದಲ್ಲಿ ಸಮಸ್ಯೆ ಬಂತು ಅಂತ. ವಯಸ್ಸಾದವ್ರಿಗೆ ಯಾಕೆ ಜಾಸ್ತಿ ಆಗುತ್ತೆ? ಅವರೇ ಯಾಕೆ ಜ್ಯೋತಿಷಗಳಿಗೆ ಹೋಗ್ತಾರೆ ಅಂದರೆ, ಆ ವಯಸ್ಸಿನಲ್ಲಿ ವಯೋಸಹಜವಾಗಿ ಕೆಲವಾರು ವ್ಯತ್ಯಾಸಗಳು ದೇಹ ಮತ್ತು ಮನಸ್ಸಿನಲ್ಲಿ ಆಗುತ್ತೆ. ಈ ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ. ಆ ಟೈಮಲ್ಲಿ ನೀವು ಜ್ಯೋತಿಷಿಗಳ ಹತ್ರ ಹೋದರೆ ಖಂಡಿತ ನಿಮ್ಮ ಮನಸ್ಸನ್ನು ರೀಡ್ ಮಾಡ್ತಾರೆ. ನಿಮ್ಮ ಮಾನಸಿಕ ಸ್ಥಿತಿಗಳನ್ನು ನೋಡಿ ಅದನ್ನು ದುರುಪಯೋಗ ಪಡಿಸ್ಕೊಂಡು ಸ್ವಾರ್ಥದಿಂದ ಹಣ ಮಾಡ್ತಾರೆ ಅವರು. ಸೊ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಾನು ಈ ವಿಡಿಯೋ ಮುಖಾಂತರ ಹೇಳೋದು ಏನಪ್ಪ ಅಂದರೆ, ಯಾವುದೇ ಕಾರಣಕ್ಕೂ ಜ್ಯೋತಿಷ್ಯದಿಂದ, ಪೂಜೆಗಳಿಂದ ದೇಹದ ರೋಗವನ್ನು ಹೋಗಲಾಡಿಸಲು ಸಾಧ್ಯವಿಲ್ಲ. ಮನಸ್ಸಿನ ರೋಗವನ್ನು ಹೋಗಲಾಡಿಸಲು ಸಾಧ್ಯವಿಲ್ಲ. ಆದರೆ ಮನಸ್ಸಿನ ಒತ್ತಡವನ್ನು, ಕೆಲವರಿಗೆ ಮಾನಸಿಕ ರೋಗ ಇರೋದಿಲ್ಲ, ಸ್ವಲ್ಪ ಒತ್ತಡ ಇರುತ್ತೆ, ಅವ್ರಿಗೆ ಪೂಜೆಗಳು ಅದು ಇದು ಮಾಡಿ ಅಂದರೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಒಂದು ರೀತಿ ಧ್ಯಾನದ ರೀತಿ ರಿಲ್ಯಾಕ್ಸ್ ಆಗುತ್ತೆ. ಇನ್ನು ಪೂರ್ವ ಜನ್ಮದ ಸಿದ್ಧಾಂತಗಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಬರ್ತಾ ಇದೆ. ಪೂರ್ವ ಜನ್ಮದಲ್ಲಿ ಈ ಥರ ಪಾಪ ಮಾಡಿದೆ, ಅದಕ್ಕೆ ಈ ಕಾಯಿಲೆ ಕಾಡ್ತಾ ಇದೆ. ಆ ರೀತಿ ಪೂರ್ವ ಜನ್ಮದ ಕಾಯಿಲೆಗಳು ಕಾಡುವಂಗಿದ್ದರೆ ಒಂದೇ ಒಂದು ಸಿಂಪಲ್ ಕ್ವಶನ್ ಕೇಳ್ತೀನಿ, ನೀವು ಅರ್ಥ ಮಾಡ್ಕೊಳ್ಳಿ. ಎಷ್ಟೊಂದು ಭೂಮಿ ಮೇಲೆ ಯುದ್ಧಗಳು ನಡೆದಿದೆ ಈಗಿನ ಕಾಲದಲ್ಲಿ. ಹಳೇದು ಬಿಟ್ಬಿಡಿ, ರಾಮಾಯಣ ಮಹಾಭಾರತದಲ್ಲಿ ಎಷ್ಟೊಂದು ಸಾವಿರಾರು ಸೈನಿಕರು ಸತ್ರು. ಈಗಿನ ಕಾಲದಲ್ಲಿ ಎಷ್ಟೊಂದು ಯುದ್ಧಗಳು ನಡೀತಾ ಇದೆ. ಯುದ್ಧದಲ್ಲಿ ಸಾಯ್ತಾ ಇದ್ದಾರೆ, ಭೂಕಂಪದಲ್ಲಿ ಸಾಯ್ತಾ ಇದ್ದಾರೆ, ಪ್ರವಾಹದಿಂದ ಸಾಯ್ತಾ ಇದ್ದಾರೆ. ಅವರೆಲ್ಲರೂ ಪೂರ್ವ ಜನ್ಮದಲ್ಲಿ ಏನು ಪಾಪ ಮಾಡಿದ್ರು?
ಅದ್ರ ಬಗ್ಗೆ ಎಲ್ಲೂ ರಿಸರ್ಚ್ ರಿಪೋರ್ಟು ಇಲ್ವೇ ಇಲ್ಲ. ಇನ್ನೊಂದು ಸರಳವಾಗಿ ಯೋಚನೆ ಮಾಡಿ ನೋಡಿ, ನಮ್ಮ ಭಾರತ ದೇಶ 300 ವರ್ಷಗಳು ಬ್ರಿಟಿಷರ ಗುಲಾಮಗಿರಿಯಲ್ಲಿ ಇದ್ದಾಗ, 300 ವರ್ಷ, ಒಂದೆರಡು ವರ್ಷ ಅಲ್ಲ, ಈ 300 ವರ್ಷಗಳು ಜನರೆಲ್ಲ ಯಾವ ಕರ್ಮ ಮಾಡಿದ್ರು, ಯಾವ ಜನ್ಮದಲ್ಲಿ ಕರ್ಮ ಮಾಡಿದ್ರು? ಗುಲಾಮರಾಗಿ ಅವ್ರ ಜೊತೆಲಿ ಬದುಕಬೇಕಾದ್ರೆ ಎಷ್ಟೊಂದು ಸ್ವತಂತ್ರ ಯೋಧರು ಪಾಪ ಕಾಡಿಗೆಲ್ಲ ಹೋಗಿ ಕಷ್ಟಪಟ್ಟು. ಅವ ಕಮ್ಯುನಿಕೇಷನ್ ಇರಲಿಲ್ಲ, ಈಗಾದರೂ ಕಮ್ಯುನಿಕೇಷನ್ ಇದೆ, ಏನನ್ನೆಲ್ಲ ಮಾಡ್ಬೋದು. ಏನೇನೂ ಗೊತ್ತಿಲ್ಲದೆ ಕಮ್ಯುನಿಕೇಟ್ ಮಾಡಿ ಜನಗಳ ಒಂದುಗೂಡಿಸಿ ಸ್ವತಂತ್ರವನ್ನು ತಗೊಳ್ಳೋಕೆ ಎಷ್ಟು ಕಷ್ಟಪಟ್ಟಿದ್ದಾರೆ. ಆಗ 300 ವರ್ಷ ಬ್ರಿಟಿಷರ ಆಳ್ವಿಕೆಯಲ್ಲಿ ನಮ್ಮ ಜನರುಗಳು ಯಾವ ಪೂರ್ವಜನ್ಮದ ಪಾಪಗಳನ್ನು ಕರ್ಮಗಳನ್ನು ಮಾಡಿದ್ದರು ಅಲ್ವೇನ್ರಿ? ಸ್ವಲ್ಪ ಯೋಚನೆ ಮಾಡಿ ನೋಡಿ. ಈ ಹೆಂಗಸು ಪಾಪ ಪೂರ್ವಜನ್ಮದಲ್ಲಿ ಹಿಂಗೆ ಮಾಡಿದೆ ಅಂತ ನಂಬಿಕೊಂಡು, ಅದು ಯಾವುದಾದ್ರು ಹೇಳ್ತಾರೆ, ನೀವು ಅಲ್ಲೇ ಆಡಿಯೋದಲ್ಲಿ ಕೇಳಿ ನೋಡಿ, ಯಾವುದೋ ದೋಷ, ತುಂಬ ಸ್ಟ್ರಾಂಗ್ ದೋಷ ಅದಿದ್ದರೆ ತುಂಬ ಕಷ್ಟ ಅಂತೆ. ಅವರು ಯಾವ ಸ್ಥಿತಿಗೆ ಹೋಗಿದ್ದಾರೆ ಅಂದರೆ, ದೇಹ ಪೂರ್ತಿ ಏನು ರಕ್ತ ಸಂಚಾರನೂ ಆಗಲ್ಲ ಒಂದೊಂದು ಸರಿ ಅಂತ ಹೇಳ್ತಾರೆ. ರಕ್ತ ಸಂಚಾರ ಆದರೆ 1 ನಿಮಿಷ ಆಗಿಲ್ಲ ಅಂದರೆ 1 ನಿಮಿಷ ಇರೋಕ್ಕಾಗಲ್ಲ. ಆ ರೀತಿಯಾದ ಭ್ರಮಾಲೋಕಕ್ಕೆ ಅವ್ರ ಮನಸ್ಸು ಹೋಗಿದೆ ಅಲ್ವಾ? ಯಾಕೆ ಜಾಸ್ತಿ ಇದೆ. ಸೊ ದಯವಿಟ್ಟು ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ, ಈಗಿನ ಕಾಲಘಟ್ಟದಲ್ಲಿ ವಯಸ್ಸಾದ ಮೇಲೆ ವಯೋಸಹಜವಾದ ಮಾನಸಿಕ ಒತ್ತಡ, ಮಾನಸಿಕ ಖಿನ್ನತೆ, ಮಾನಸಿಕ ರೋಗ ಸಾಮಾನ್ಯ. ಅದರಲ್ಲೂ ಹೆಂಗಸರಲ್ಲಿ ಜಾಸ್ತಿ. ಅದರಲ್ಲೂ ಅವ್ರ ಮನಸ್ಸಿನಲ್ಲಿ ಏನಾದರೂ ಅತೃಪ್ತಿ ಇದ್ದರೆ, ಅವರ ಸಂಸಾರದಲ್ಲಿ ಸುಖ ಇಲ್ಲ ಅಂದರೆ, ನೆಮ್ಮದಿ ಇಲ್ಲ ಅಂದರೆ, ಈ ಮಾನಸಿಕ ರೋಗ ಜಾಸ್ತಿ ಆಗುತ್ತೆ. ಈ ಸತ್ಯವನ್ನು ಅರ್ಥ ಮಾಡಿಕೊಂಡು ನೀವು ಮನಸ್ಸಿನ ಕಡೆ ಗಮನ ಹರಿಸಿ, ಒಳ್ಳೆ ಏನು ಬೇಕಾಗಿಲ್ಲ ಯಾವುದನ್ನು ನಂಬದೇ ಇದ್ದರೆ ಅದು ದೊಡ್ಡ ಟ್ರೀಟ್ಮೆಂಟ್. ಏನನ್ನೂ ನಂಬಬೇಡಿ, ನಿಮ್ಮ ಮನಸ್ಸು ನಿಮ್ಮ ದೇಹವನ್ನು ನಂಬಿ ನೀವು ಈ ಪಂಚಭೂತಗಳು ಏನಿದೆಯೋ ಸೃಷ್ಟಿಯ ಜೊತೆಯಲ್ಲಿ ಬದುಕುವುದನ್ನು ಕಲಿದರೆ ಸಾಕು, ಎಲ್ಲ ಕಾಯಿಲೆಗಳು ವಾಸಿಯಾಗ್ತವೆ. ಅರ್ಥ ಆಯ್ತಾ? ಅಂತರ್ಮುಖಿ ಸದಾ ಸುಖಿ. ನಮಸ್ಕಾರ. ಆಡಿಯೋ ಕೇಳಿ, ನಿಮಗೆ ಮನಸ್ಸಿನ ಏರಿಳಿತಗಳು, ಭಾವನೆಗಳು ಅರ್ಥ ಆಗುತ್ತೆ. ಥ್ಯಾಂಕ್ ಯು. ಅದೇ ನಾನು ಟೀಚರ್ ಆಗಿದ್ದೇನೆ. ಈಗ ಎಂತ ಗೊತ್ತುಂಟು ಸರ್, ನನಗೆ ಜಾತಕದಲ್ಲಿ ಅಷ್ಟಮ ಶನಿ ರಾಹು ಗುಪ್ತು ಅಂತ ಹೇಳಿ ಬಂತು. ಅಂದ್ರೆ ಅದು ಹಿಂದಿನ ಜನ್ಮದಲ್ಲಿ ಮಾಡಿದ. ನಾನು ಇವತ್ತು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡಿದೆ, ಅದನ್ನ ನೋಡಿ ಮಾಡ್ತಾ ಇರೋದು. ಇದು ಅಷ್ಟಮ ಶನಿ ರಾಹು ಭುಕ್ತಿ ಹೇಳಿದ್ರೆ ಹಿಂದಿನ ಜನ್ಮದಲ್ಲಿ ನಾವು ಮಾಡಿದಂತ ಪಾಪಕರ್ಮಗಳಿಗೆ ಬರುದು ಸರ್. ಈಗ ಅದ್ರಲ್ಲಿ ಏನಾಯ್ತು ಹೇಳಿದ್ರೆ, ನಂಗೆ ಅದು 42 ವರ್ಷದಲ್ಲಿ ಶುರುವಾಯ್ತು, ಈಗ 52. ಅದು ಎಂತ ಹೇಳಿದ್ರಿ ಸರ್, ಹಿಂದಿನ ಜನ್ಮದಲ್ಲಿ ಮಾಡಿದಂತ ಪಾಪಕರ್ಮಗಳಿಗೆ ದೇವರು ಏನ್ ಮಾಡ್ತಾರೆ ಹೇಳಿದ್ರೆ, ನಮ್ಮನ್ನು ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವನ್ನು ಪೂರ್ತಿ ಕುಗ್ಗಿಸಿ ಬಿಡ್ತಾರೆ. ಅದು ನಾವು ಹಿಂದಿನ ಜನ್ಮದಲ್ಲಿ ಮಾಡಿದಂತ ಪಾಪಕರ್ಮಗಳಿಗೆ. ನಾನು ಎಷ್ಟೋ ಜ್ಯೋತಿಷಿಗಳಿಗೆ ಹಣ ಹಾಕಿ ಏನೆಲ್ಲ ಮಾಡಿ ಸೋತು ಹೋಗಿದ್ದೇನೆ ಸರ್. ಎಲ್ಲಾ ಪೂಜೆಗಳನ್ನು ಮಾಡಿ ಆಯ್ತು, ನಾಡಿ ಶಾಸ್ತ್ರ ಅಗಸ್ತ್ಯ ನಾಡಿಯನ್ನು ಓದಿಸಿ ಆಯ್ತು, ಅದರಲ್ಲಿ ಪರಿಹಾರಕ್ಕೆ ಒಂದು ಹಣ ಕೊಟ್ಟಾಯ್ತು, ಏನು ಪ್ರಯೋಜನ ಆಗ್ಲಿಲ್ಲ ಸರ್. ಅಗಸ್ತ್ಯ ನಾಡಿಗೆ ಏನ್ ಮಾಡಿದ್ರಿ? ಅಗಸ್ತ್ಯ ನಾಡಿಯಲ್ಲಿ ಅದೇ ಪರಿಹಾರ ಆಗ್ತದೆ ಅಂತ ಹೇಳಿದ್ರು. ಏನ್ ಪೂಜೆ ಮಾಡಿಸಿದ್ರಿ? ಪೂಜೆ ಗೊತ್ತಿಲ್ಲ, ಅವರೇ ಮಾಡ್ತಾ ಇದ್ದಾರೆ. ಈಗ 3 ತಿಂಗಳಾಯ್ತು, ಇನ್ನೊಂದು 3 ತಿಂಗಳುಂಟು, 6 ತಿಂಗಳ ಪೂಜೆ ಅಂತ ಹೇಳಿದ್ದಾರೆ. ಅವ್ರ ಮನೇಲಿ ಮಾಡ್ತಾರಾ? ಮನೆಯಲ್ಲಿ ಅಲ್ಲ, ತಮಿಳ್ನಾಡಲ್ಲಿ ಮಾಡ್ತಾರೆ ಅವರು, ಮನೆಯಲ್ಲಿ ಅಲ್ಲ. ಅವ್ರ ಪಾಡ್ಗೆ ಅವ್ರು ಮಾಡ್ತಾರೆ, ನೀವು ದುಡ್ಡಂತ ಕಟ್ಟಬೇಕು. ಹೌದು, ಕಟ್ಟಿ ಬಿಟ್ಟಿದ್ದೇವೆ ನಾವು, ಅದವರ ನಿಯಮ ಅಂತೆ. ಎಷ್ಟು ಕಟ್ಟಿದ್ರಿ? 5 ಲಕ್ಷ ಕಟ್ಟಿದೆ ಸರ್. ಅಯ್ಯೋ ಸರ್, ಈಗ ಎಂತ ಹೇಳಿದ್ರೆ ನನ್ಗೆ ಇನ್ನೂ 6 ವರ್ಷ ಇದೆ. ದೈಹಿಕವಾಗಿ ಎಲ್ಲಾ ಆರೋಗ್ಯ ಹೋಗಿಬಿಟ್ಟಿದೆ. ಈಗ ಅವರೆಲ್ಲ ಸರಿ ಮಾಡ್ತಾರಂತ? ಇಲ್ಲ, ಆಗ್ಲಿಲ್ಲ ಸರ್. ಅದೇ ನಾನು ಅದಕ್ಕೆ ಈಗ ನಿಮ್ಮಲ್ಲಿ ಕೇಳುದು, ಏನ್ ಮಾಡುದು ಸರ್? ಎಷ್ಟು ವಯಸ್ಸು ನಿಮ್ಗೆ? ಅದೇ ನಂಗೆ 42 ವರ್ಷದಲ್ಲಿ ಶುರುವಾಯ್ತು. ಏನು? ಅದೇ ಇದು ಪಾಪಕರ್ಮಗಳಿಗೆ ಸಂಬಂಧಪಟ್ಟ. ಅಲ್ಲ, ಏನ್ ಕಾಯಿಲೆ ಬಂದಿತ್ತು ನಿಮ್ಗೆ? ದೇಹ ಇಡೀ ಎಲ್ಲವೂ ಎಲ್ಲಾ ಪಾರ್ಟ್ಗಳನ್ನು ನಿಲ್ಲಿಸಿ ಬಿಟ್ಟಿದ್ದಾರೆ. ಅಂದ್ರೆ ನೀವು ಬೆಡ್ ರಿಡನ್ನ ಮಲಗಿದ್ದೀರಾ ಮನೇಲಿ? ಇಲ್ಲ ಹಾಗೇನಿಲ್ಲ. ಈಗ ಅದೇ ನಾನು ಎಂತ ಹೇಳಿದ್ರೆ, ಪಾರ್ಟ್ಗಳೆಲ್ಲವೂ ಸ್ತಬ್ಧ ಆಗಿದೆ, ಏನು ವರ್ಕ್ ಮಾಡ್ತಾ ಇಲ್ಲ. ಈಗ ಇದು ಎಂತ ಹೇಳಿದ್ರೆ, ತಲೆಯಲ್ಲಿ ಮನಸ್ಸು,
ಒಂದು ಆಲೋಚನೆ ಯಾವುದೂ ಇಲ್ಲ. ಯಾವುದು ಇಲ್ಲ, ಶಕ್ತಿ ಯಾವುದೂ ಇಲ್ಲ. ಇಲ್ಲ. ಆಚೆ ಈಚೆ ಹೋಗ್ತೇನೆ ನಾನು, ಹ್ಮ್ ಮತ್ತೆ ಮನೆಯಲ್ಲಿ ಸ್ವಲ್ಪ ಸ್ವಲ್ಪ ಅಷ್ಟೇ ಏನಾದ್ರೂ ಕೆಲಸ ಮಾಡ್ಲಿಕ್ಕೆ ಆಗ್ತದೆ. ಅದೇ ಹ್ಮ್. ಮನಸ್ಸು ಅಂತ ಎಲ್ಲ ಇಡೀ ದೇಹ ಸ್ತಬ್ಧ ಆಗಿ ಉಂಟು. ತುಂಬಾ ವಿಚಿತ್ರ ರೀತಿಯ ಕಾಯಿಲೆ ಸರ್. ಅಂದ್ರೆ ಅಷ್ಟಮ ಶನಿ ರಾಹು ಭುಕ್ತಿ ಅಂತ ಹೇಳಿದ್ರೆ ಹಿಂದಿನ ಜನ್ಮದಲ್ಲಿ ನಾವು ಮಾಡಿದಂತ ಪಾಪಕರ್ಮಗಳಿಗೆ ಬರುದು. ಈ ಡಾಕ್ಟರ್ಸ್ಗೆಲ್ಲ ತೋರ್ಸುದ್ರಾ? ಅದೇ ಎಲ್ಲವೂ ಸ್ತಬ್ಧವಾಗಿದೆ. ಏನು ಮಾಡ್ಲಿಕ್ಕೂ ಆಗುದಿಲ್ಲ ಅವರಿಗೆ ಸಹ. ಮದ್ದಿನಲ್ಲೂ ಏನು ಗುಣಪಡಿಸ್ಲಿಕ್ಕೆ ಆಗುದಿಲ್ಲ. ಅದು ಪಾಪಕರ್ಮವಂತ ಹೇಳಿದ್ರೆ ಸರ್, ಅಲ್ಲ, ಡಾಕ್ಟರ್ಸ್ ಏನ್ ಹೇಳಿದ್ರು? ಮಾಮೂಲಿ ನಮ್ಮ ಅಲೋಪತಿಕ್ ಡಾಕ್ಟರ್ಗಳು ಏನ್ ಹೇಳಿದ್ರು ನಿಮ್ಗೆ? ಅದೇ ಅವರಿಗೆ ಎಂತ ಹೇಳಿದ್ರೆ ಎಲ್ಲವೂ ಈಗ ಹಾರ್ಟ್ ಎಲ್ಲವೂ ವೀಕ್ ಆಗಿ ಎಲ್ ಸುಮ್ಮನಾಗಿ ಬಿಟ್ಟಿದೆ. ಎಲ್ಲವೂ ವೀಕ್ ಆಗಿದೆ ಅಥವಾ ಎಲ್ಲವೂ ನಾರ್ಮಲ್ ಆಗಿದೆ ಅಂತ ಹೇಳಿದ್ರ? ನಾರ್ಮಲ್ ಅಲ್ಲ ಸರ್, ಎಲ್ಲವೂ ವೀಕ್ ಆಗಿ ಬಿಟ್ಟಿದೆ. ಅಂದ್ರೆ ಇಡೀ ದೇಹದಲ್ಲಿ ಏನೂ ಚಲನೆ ಇಲ್ಲ. ಒಂದು ರಕ್ತ ಪರಿಚಲನೆ ಆಗ್ಲಿ, ಒಂದು ನರಗಳಾಗ್ಲಿ, ಒಂದು ಇದು ಭಾವನೆಗಳಾಗ್ಲಿ, ಯಾವುದೇ ರೀತಿಯ ಒಂದು ಇದಿಲ್ಲ. ಎಲ್ಲವೂ ಅಲ್ಲೋಲ ಕಲ್ಲೋಲ ಆಗಿ, ಅಂದ್ರೆ ನಂಗೆ ಯಾವ ರೀತಿ ಅಂತ ಹೇಳಿದ್ರೆ ಸಂಕಟ ರೀತಿಯಲ್ಲಿ, ಸಾಯುವ ರೀತಿಯಲ್ಲೇ ಬಂದು ಎಲ್ಲವೂ ಸುಮ್ಮನಾಗಿ ಬಿಟ್ಟಿದೆ. ಒಂದೊಂದು ದಿವಸ ಒಂದೊಂದು ಇದು ಈ ರೀತಿ ಆಗ್ತಾ ಇತ್ತು. ಇದು ಅಷ್ಟಮ ಶನಿ ನಿಮ್ಗೆ ಇದು ಆಗಿದೆ ಅಂತ ಹೇಳಿದವ್ರು ಯಾರು? ಅಲ್ಲ ಸರ್, ಈಗ ಆಗಿದೆ ಅಂತ ಹೇಳುವವರು ಬೇಡ, ನನಗೇ ಗೊತ್ತಾಗಿದೆ ಅಲ್ಲ. ನಿಮಗಲ್ಲಮ್ಮ, ನಿಮಗ್ ಮೊದಲೇ ಹೇಳಿದವ್ರು ಯಾರು? ನಮ್ಗೆ ಮೊದಲು ಯಾರು ಹೇಳಲಿಲ್ಲ. ಹ್ಮ್ ನನಗೆ ಏನಂತ ಹೇಳಿದ್ರೆ, ನಾನು ಹೀಗೆ ಆಗ್ತಾ ಉಂಟು ಹೇಳುವಾಗ ಜ್ಯೋತಿಷಿಗಳಲ್ಲಿ ಕೇಳಿದಾಗ ಹಿಂದಿನ ಜನ್ಮದ ಪ್ರಾರಬ್ಧ ಹೇಳಿದ್ರು, ಅಷ್ಟಮ ಶನಿ ರಾಹು ಭುಕ್ತಿ. ಓ, ಅಷ್ಟಮ ಶನಿ ರಾಹು ಭುಕ್ತಿ ಹಿಂದಿನ ಜನ ಪ್ರಾರಬ್ಧ ನಿಮ್ಗೆ ಆಗಿದೆ ಅಂತ ಹೇಳಿದ್ದಾರೆ. ಹೌದು ಹೌದು. ಜ್ಯೋತಿಷಿಗಳಿಗೆಲ್ಲ ಎಷ್ಟು ಖರ್ಚು ಮಾಡಿದ್ದೀರಾ? ಜ್ಯೋತಿಷಿಗಳಿಗೆ ಎಷ್ಟೆಷ್ಟು ಖರ್ಚು ಮಾಡಿದೆ ಸರ್, 1,00,000 ಗಟ್ಲೆಯಲ್ಲಿ 5-6 ಲಕ್ಷ ಖರ್ಚು ಮಾಡಿದೆ. ಹಣ ತಕೊಳ್ತಾರೆ ಸುಮ್ಮನೆ, ಅವರಿಂದ ಆಗ್ತದಾ? ಅದು ಗೊತ್ತಾಗಿರ್ಲಿಲ್ಲ ನಂಗೆ. ಒಂದ್ಸರಿ ಮಾಡಿದ್ಮೇಲೆ ಗೊತ್ತಾಗ್ಬೇಕಲ್ಲಮ್ಮ. ಈಗ ಒಬ್ಬ ಜ್ಯೋತಿಷ ಹತ್ರ ಹೋಗ್ತೀರಾ, ಓಕೆಪ್ಪ 1,00,000 ಕೊಡ್ತೀರಾ, ಅವರು ಕ್ಲಿಯರ್ ಮಾಡ್ಬೇಕು. 1-2 ಜನರಿಗೆ ಕೊಟ್ಟಿದ್ದೇನೆ ಸರ್, 2-3 ಜನರಿಗೆ ಹಣ. ಹಾಗೆ ಅವ್ರು ಕೇಳಿ, ಅವ್ರನ್ನ ಯಾಕೆ ಕ್ಲಿಯರ್ ಮಾಡಿಲ್ಲ ಅಂತ. ಅಲ್ಲ, ಕ್ಲಿಯರ್ ಮಾಡ್ಲಿಲ್ಲ, ಅವರು ಫೋನೇ ತೆಗಿದಿಲ್ಲಲ್ಲ ಈಗ. ಈಗ ಮೊದಲು ದುಡ್ಡು ಇಸ್ಕೊಂಡ್ಬಿಡ್ತಾರೆ, ಆಮೇಲೆ ಫೋನ್ ತೆಗಿಯಲ್ಲ. ಹೌದು ಸರ್. ತಪ್ಪಲ್ವಾ? ಅಲ್ಲ ಸರ್, ಈಗ ನನಗೆ ಎಂತಾಗಿದೆ ಹೇಳಿದ್ರೆ, ದೈಹಿಕವಾಗಿ ಆರೋಗ್ಯ ಇಲ್ಲ, ಮಾನಸಿಕವಾಗಿ ಆರೋಗ್ಯ ಇಲ್ಲ. ತುಂಬಾ ವಿಚಿತ್ರ ರೀತಿ ಸರ್. ಈಗ ಇದನ್ನು ಏನ್ ಮಾಡುದು ಅಂತ ಗೊತ್ತಾಗುದಿಲ್ಲ. ಯಾರಿಗೂ ಗುಣಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಎಲ್ಲವನ್ನೂ ದೇವರು ಸ್ತಬ್ಧ ಮಾಡಿದ್ಮೇಲೆ ಯಾವುದನ್ನು ಗುಣಪಡಿಸ್ಲಿಕ್ಕೆ ಸಾಧ್ಯ ಉಂಟಾ? ಸಾಧ್ಯ ಇಲ್ಲ. ಸಾಧ್ಯ ಇದೆ, ನಾನು ಹೇಳ್ದಂಗೆ ಕೇಳಿದ್ರೆ ಸಾಧ್ಯ ಆಗುತ್ತೆ. ಹೇಳಿ ಸರ್, ಒಂದು ತಿಂಗಳಲ್ಲಿ ನಿಮ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಹೇಳಿ. ಖಂಡಿತ ಅಸಾಧ್ಯ ಸರ್. ನಾನು ನಿಮಗೆ ಒಂದು ಚಾಲೆಂಜ್ ಆಗಿ ಹೇಳ್ತೇನೆ. ಯಾಕಂತ ಹೇಳಿದ್ರೆ, ನೀವು ಕೇಳೋದಿಲ್ಲ, ಮೊದ್ಲೇ ಚಾಲೆಂಜ್ ಹಾಕ್ಬಿಟ್ರೆ ಮನ್ಸು ಒಳಗಡೆ ಹೋಗ್ಬೇಕಲ್ಲ ಅದು. ನೋಡಿ ಸರ್, ಈಗ ಮನಸ್ಸು ಅಂತ ಹೇಳಿ ಇಲ್ಲ, ಎಲ್ಲವೂ ಸರ್ ಸಾಯುವ ರೀತಿಯಲ್ಲಿ. ನಂಗೆ ಏನಾಗಿದೆ ಹೇಳಿದ್ರೆ, ಎಲ್ಲವೂ ಹೋಗಿದೆ. ಈಗ ಎಲ್ಲವೂ ಸರಿ ಹೋಗುತ್ತಮ್ಮ. ನಾನು ಹೇಳಿದ್ರೆ ಕೇಳ್ತೀರಾ? ಹೇಳಿ ಫಸ್ಟ್. ಹೇಳಿ ಸರ್. ನೀವು ಕೇಳ್ಬಿಟ್ಟು ನನಗೆ ಇದಾಗಲ್ಲ, ಇವ್ರು ಹೇಳೋದು ಸರಿ ಇಲ್ಲ ಅನ್ನಂಗಿಲ್ಲ. ಹೇಳಿ ಸರ್, ಹೇಳಿ. ನಾನು ಹೇಳೋದು ಮಾಡಿದ್ರೆ ನಿಮ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಹೇಳಿ ಸರ್. ಮತ್ತೆ ಮಾಡ್ತೀರಾ? ಇದರಲ್ಲಿ ಎಂತ ಗೊತ್ತುಂಟು ಸರ್, ನಾಡಿ ಭವಿಷ್ಯದಲ್ಲಿ ಹೇಳಿದ್ದಾರೆ, ಇದು ಗುಣವಾಗದ ಕಾಯಿಲೆ ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆ ಅಂತ ಹೇಳಿದ್ರೆ ಸರ್, ನೋಡಿ, ದೇಹ ಮಾತ್ರ ಇರುದು. ನಾನು ಮಾತಾಡೋದು ಮತ್ತೆ ಸರ್, ಪ್ರತಿ ಒಂದು ಭಾಗವನ್ನು ಸಹ ವ್ಯತ್ಯಾಸ ಮಾಡಿ ಹಾಕಿದ್ದಾರೆ. ಒಂದು ಹಲ್ಲಿ ಇರ್ಬೋದು, ಹಲ್ಲಿ ಎಲ್ಲ ಮೇಲ್ಗಡೆ ತುಂಬಾ ಹರಿತ ಆಗುವ ಹಾಗೆ ಮಾಡಿದೆ. ನಾಲಗೆ ಇರ್ಬೋದು, ನಾಲಗೆಯಲ್ಲಿ ರುಚಿ ಇಲ್ಲ. ಕಿವಿ ಇರ್ಬೋದು, ಕಿವಿಯಲ್ಲಿ ಒಂಥರ ಏನು ಪಸ್ಸು ಎಂತನೂ ಬರುದಿಲ್ಲ, ಆ ತರ. ಅಂದ್ರೆ ಇಡೀ ದೇಹವನ್ನು ಅಲ್ಲೋಲ ಕಲ್ಲೋಲ ಮಾಡಿ ಹಾಕಿದ್ದಾರೆ. ಅಂದ್ರೆ ಯಾರು? ದೇವ್ರಿಗೆ ಯಾಕೆ ಅಷ್ಟು ಕೋಪ ನಿಮ್ ಮೇಲೆ? ಅಲ್ಲ ಸರ್, ನಾನೊಂದು ಹೇಳ್ತೇನೆ. ಈಗ ನಂದು ಹಿಂದಿನ ಜನ್ಮದ ಇದನ್ನು ಹೇಳ್ತೇನೆ. ಅಗಸ್ತ್ಯ ನಾಡಿಯಲ್ಲಿ ನಾವು ಓದಿಸಿದ್ದು. ಹಿಂದಿನ ಜನ್ಮದಲ್ಲಿ ನಾನು ಡಾಕ್ಟರ್ ಆಗಿದ್ದುಕೊಂಡು ವೆಬರ್ಷನ್ ಮಾಡಿಸುದು, ಗರ್ಭಕೋಶ ತೆಗೆಯುವುದು, ಇದನ್ನೆಲ್ಲ ಮಾಡ್ತಿದ್ದೆ. ನಂಗೆ ಸರ್ ಇಡೀ ಲೋಕವನ್ನು ನೋಡುದು, ನಾನೊಂದು ಟೀಚರ್ ಆಗಿದ್ದೇನಲ್ಲ, ಇಡೀ ಲೋಕವನ್ನು, ದೇವರೇ ನಂಗೊಂದು ಇಂಥ ಜನ್ಮ ಯಾಕೆ ಕೊಟ್ಟಿದ್ದೀರಿ ದೇವರೇ? ಹಿಂದಿನ ಜನ್ಮದಲ್ಲಿ ಎಲ್ಲಾಗಿದ್ದೀರಿ ಡಾಕ್ಟರ್ ನೀವು? ಅದೇ ಡಾಕ್ಟರ್ ಆಗಿದ್ದೆ ನಾನು. ಊರಿನ ಹೆಸರು ಗೊತ್ತಿಲ್ಲ ಸರ್ ನಂಗೆ, ಊರಿನ ಹೆಸರು ಗೊತ್ತಿಲ್ಲ, ನೆನಪಿಲ್ಲ. ಎಂತ ಹೇಳಿದ್ರೆ, ಹಿಂದಿನ ಜನ್ಮದಲ್ಲಿ ನಾನು ಅದೇ ಡಾಕ್ಟರ್ ಆಗಿದ್ದುಕೊಂಡು ವೆಬರ್ಷನ್ ಮಾಡುದು, ಗರ್ಭಕೋಶ ತೆಗೆಯುವುದು, ಇಂಥದ್ದನ್ನೆಲ್ಲ ಕೆಲಸ ಮಾಡ್ತಿದ್ದೆ.
ಓಕೆ ಓಕೆ. ಈಗ ನಿಮ್ಗೆ ಡಾಕ್ಟರ್ಗಳು ಯಾರು ಫ್ರೆಂಡ್ಸ್ ಇದಾರಾ? ಯಾರು? ಡಾಕ್ಟರ್ಗಳು ಯಾರು ಫ್ರೆಂಡ್ಗಳಿದಾರಾ ನಿಮ್ಗೆ? ನಂಗೆ ಯಾರು ಫ್ರೆಂಡ್ಗಳಿಲ್ಲ ಸರ್. ನಾನಂತೆ ಈ ಜನ್ಮದಲ್ಲಿ ಟೀಚರ್ ಆಗಿದ್ದೆ. ಓಕೆ ಓಕೆ. ಈಗ ಮತ್ತೆಂತ ಅಂತ ಹೇಳಿದ್ರೆ, ನನ್ನ ಈ ವರ್ತನೆಯಿಂದ ಸರ್ ಅತ್ತೆ ಮಾವನಿಗೆ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ. ಹ್ಮ್ ಅವರು ಒಂದು ಹಿಡಿ ಶಾಪ ಹಾಕಿಬಿಟ್ರು ನಂಗೆ. ಹ್ಮ್. ಹಲೋ. ಹಾ ಹೇಳಿ ಹೇಳಿಮ್ಮ. ಇಲ್ಲ ಸರ್, ಎಂತ ಅಂತ ಹೇಳಿದ್ರೆ ಸಹೋದರ ಸಹೋದರಿಯರಿಗೆ ಸಹ ನನ್ನಿಂದ ಕಿರುಕುಳ. ಹ್ಮ್ ಮತ್ತೆ ಎಂತ ಅಂತ ಹೇಳಿದ್ರು ಸರ್, ಒಂದು ನಿಧಿ ಇತ್ತು. ಹ್ಮ್ ನಿಧಿಗಾಗಿ ನಾನು ಏನು ಮಾಡಿದ್ದೆ ಹೇಳಿದ್ರೆ, ಒಂದು ಹಸುವನ್ನು ಬೇರೆಯವರಿಂದ ಕಡಿಸಿದೆ. ಹ್ಮ್. ಎಲ್ಲಿ? ಅದೇ ಎಲ್ಲಿ ಗೊತ್ತಿಲ್ಲ ಊರು. ಕಳೆದ ಜನ್ಮದಲ್ಲ? ಹಿಂದಿನ ಜನ್ಮದಲ್ಲಿ. ಮತ್ತೆ ಎಂತ ಅಂತ ಹೇಳಿದ್ರೆ ಸರ್, ನಂಗೆ 42 ವರ್ಷ ಆಗುವಾಗ ನನ್ನ ಗರ್ಭಕೋಶವೇ ತೆಗೆಯುವ ಹಾಗೆ ಆಯ್ತು. ಹ್ಮ್ ಇದು ಏನಂತ ಹೇಳಿದ್ರೆ ವಿಪರೀತ, ನಂಗೆ ಬ್ಲೀಡಿಂಗ್ ಹೋಗ್ಲಿಕ್ಕೆ ಶುರುವಾಯ್ತು. ಇದು ಗರ್ಭಕೋಶದಲ್ಲಿ ಇದೆಲ್ಲ ಶುರುವಾಯ್ತು, ಫೈಬ್ರಾಯ್ಡ್ ಎಲ್ಲ ಶುರುವಾಯ್ತು. ಯಾವಾಗ? ಹಿಂದಿನ ಜನ್ಮದಲ್ಲಿ? ಅಲ್ಲ, ಈ ಜನ್ಮದಲ್ಲಿ. ಈ ಜನ್ಮದಲ್ಲಿ ಹಾಗ್ ಮಾಡಿದ ಪಾಪ ಈಗ. ಹಾ, ಓಕೆ ಓಕೆ. ನನ್ನ ಗರ್ಭಕೋಶವೇ ಹೋಯ್ತು. ಮತ್ತೆ ಸರ್, ಹಿಂದಿನ ಜನ್ಮದಲ್ಲಿ ಏನ್ ಮಾಡ್ತಿದ್ದೆ ಅಂತ ಹೇಳಿದ್ರೆ, ಸಹೋದರ ಸಹೋದರಿಯರಿಗೆ ಕಿರುಕುಳ. ಹ್ಮ್ ಮತ್ತೆ ಎಂತ ಹೇಳಿದ್ರೆ ಗಂಡನಿಗೆ ಕಿರುಕುಳ. ಹ್ಮ್ ಗಂಡ ಇಂತಹ ಬುದ್ಧಿಯನ್ನು ಸಹಿಸಲಾರದೆ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು. ಇಷ್ಟೆಲ್ಲ ನನ್ನದು ಹಿಂದಿನ ಜನ್ಮದಲ್ಲಿ ಫುಲ್ಲಿ ಪಾಪಕರ್ಮ. ಹ್ಮ್ ಅಂದ್ರೆ ಈ ಜನ್ಮದಲ್ಲಿ ನಾವು ಬದುಕಬೇಕಾದ್ರೆ ಪುಣ್ಯದ ಜನ್ಮ ಬೇಕು ನೋಡಿ ಸರ್. ಹ್ಮ್ 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 ನನಗೆ 1ರಿಂದ 39 ವರ್ಷದವರೆಗೆ ಪುಣ್ಯದ ಜನ್ಮ ಕೊಟ್ರು ಸರ್. ಹ್ಮ್ 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 ಅದ್ರಲ್ಲಿ ಮದ್ವೆ ಆಯ್ತು, ಮಕ್ಕಳಾಯ್ತು, ಕೆಲ್ಸ ಸಿಕ್ಕಿತು, ನನ್ಗೆ ಮನೆ ಆಯ್ತು, ಎಲ್ಲವೂ ಆಯ್ತು. ಹ್ಮ್ ಹಾಗೆ ಎಂತ ಅಂತ ಹೇಳಿದ್ರೆ ಸರಿ, 40 ವರ್ಷದಿಂದ ನಂತರ ಈಗ ನನಗೆ ಏನಂತ ಹೇಳಿದ್ರೆ ಪಾಪ ಕರ್ಮದ ಲೈಫ್. ಹ್ಮ್ ಇಡೀ ಏನಂತ ಹೇಳಿದ್ರೆ ಶರೀರ ಏನಾಗಿದೆ ಹೇಳಿದ್ರೆ ಕೂಡ್ಲೆ ನನ್ಗೆ ಏನ್ ಮಾಡಿದ್ರೆ ಹೇಳಿದ್ರೆ ದೈಹಿಕವಾಗಿ ಮಾನಸಿಕವಾಗಿ ಹ್ಮ್ ಒಂದೊಂದು ಪಾರ್ಟ್ಗಳು ಹೋಗುವ ಹಾಗೆ ಆಯ್ತು. ಹ್ಮ್ ತುಂಬಾ ಸರ್, ತುಂಬಾ ವಿಚಿತ್ರ ಜೀವನ ಅಂತ ನನಗೆ ಅನಿಸಿದೆ. ಇದನ್ನು ಯಾರು ನಂಬುದಿಲ್ಲ ಹೇಳಿದ್ರೆ. ಹ್ಮ್ ಎಂತ ಹೋಗುದದು, ಹೋಗ್ಲಿಕ್ಕೆ ಎಂತ ಉಂಟು, ಹಾಗೆಲ್ಲ ಹೋಗ್ತದಾ ಅಂತ ಹೇಳಿ. ಈಗ ನನಗೆ ಏನಕ್ಕೆ ಫೋನ್ ಮಾಡಿದ್ರಿ? ಇಲ್ಲ, ನಾನು ನಿಮ್ಮದು ಇದನ್ನು ನೋಡಿದೆ ಪಾಪ ಕರ್ಮದ ಬಗ್ಗೆ, ಹ್ಮ್ ಹಾಗೆ ಫೋನ್ ಮಾಡಿದೆ. ಏನಾದ್ರೂ ಎಂತಾದ್ರೂ ಇದು ಸಿಗ್ಬೋದಾ ಸೊಲ್ಯೂಷನ್ ಅಂತ ಹೇಳಿ. ಸಿಗುತ್ತೆ, ನೀವು ನನ್ನ ಮಾತು ಕೇಳಲ್ವಲ್ಲ. ಹೇಳಿ ಸರ್, ಹೇಳಿ. ಕೇಳ್ತೀರಾ? ಹಾ, ಹೇಳಿ. ಈಗ ಮೊದಲನೇದು, ನಿಮಗೆ ಮಾನಸಿಕ ಅಸ್ವಸ್ಥತೆ ಕಾಡುತ್ತಿದೆ. ಅಂದ್ರೆ ದೇಹ ಯಾವಾಗ ಬಳಲುತ್ತೋ ಹಾ, ದೇಹ ಆಗ. ಸರ್, ಈಗ ದೇಹ ಮಾತ್ರ, ನೋಡಿ, ಯಾವುದೇ ಒಳಗೆ ಕೇಳಿಸ್ಕೊಳ್ಳಿ ಫಸ್ಟ್. ಈಗ ಈ ಅಂಗಾಂಗಗಳು ಕೆಲಸ ಮಾಡುದಿಲ್ಲ. ಅದೇ ದೇಹಕ್ಕೆ ರೋಗ ಬಂದಾಗ ಹಾ, ಮನಸ್ಸು ಸ್ವಾಸ್ಥತೆಯನ್ನು ಕಳ್ಕೊಳ್ಳುತ್ತೆ. ಹೌದು. ಮನಸ್ಸು ಸ್ವಸ್ಥವಾಗಿಲ್ಲದಾಗ ದೇಹನು ಬಳಲುತ್ತೆ, ಒಂದಕ್ಕೊಂದು ಇಂಟರ್ಲಿಂಕು. ಹೌದು. ಹೌದಲ್ವಾ? ಹಾ, ಈಗ ನಿಮ್ಗೆ ಜಾಸ್ತಿ ಆಗಿರೋದು ಪ್ರಭಾವ ಮನಸ್ಸಿನಿಂದ. ಮನಸ್ಸು ಅಂತ ಹೇಳಿ ಇಲ್ಲ ಸರ್, ಅಲ್ಲಿ ಈಗ ತಲೆಯಲ್ಲಿ ಸರ್ ಒಂದು ಮನಸ್ಸು, ಒಂದು ಈಗ ಆಲೋಚನೆ. ಕೇಳ್ತಾ ಇಲ್ವಲ್ಲ ನೀವು, ಇನ್ನೇನ್ ನಿಮ್ ಪರಿಹಾರ ಕೊಡೋದು? ಹೇಳಿ ಸರ್, ನಾನು ಹೇಳಿದ ಪರಿಹಾರ ಮಾಡಿದ್ರೆ ನಿಮ್ ಸರೋಗುತ್ತೆ. ಹೇಳಿ ಸರ್. ವೆರಿ ಸಿಂಪಲ್, ನೋ ಆರ್ಗ್ಯುಮೆಂಟ್ಸ್. ಈಗ ಜ್ಯೋತಿಷ್ಯ, ನಾಡಿಶಾಸ್ತ್ರ, ಪುನರ್ಜನ್ಮ, ಹಿಂದಿನ ಜನ್ಮ ಎಲ್ಲವೂ ಕಪೋಲ ಕಲ್ಪಿತ ಕಥೆಗಳು, ಸುಳ್ಳು ಅಂತ ನೀವು ನಂಬಬೇಕು. ಆಗತ್ತಾ? ಹೇಳಿ ಸರ್, ಹೇಳಿ. ಅಷ್ಟೇ, ವೆರಿ ಸಿಂಪಲ್ ಸೊಲ್ಯೂಷನ್. ಸೊ ನೋ ಜ್ಯೋತಿಷ್ಯ, ಸುಳ್ಳು. ಜ್ಯೋತಿಷ್ಯ ಸರಿ ಇದ್ದಿದ್ರೆ ನಮ್ ದೇಶ ಹಿಂಗ ಹಾಳಾಗ್ತಿರ್ಲಿಲ್ಲ. ನಮ್ಮ ದೇಶದ ಸಂಕಷ್ಟ ಎಷ್ಟಿದೆ ಅನ್ನೋದು ನಿಮಗೂ ಗೊತ್ತಿಲ್ಲ, ಆಯ್ತಾ? ಯುದ್ಧಗಳು ನಡೀತಾ ಇದೆ, ಏನೇನೋ ಆಗ್ತಾ ಇದೆ, ಬೇಕಾದ ಸಮಸ್ಯೆಗಳಿದೆ, ಬಡತನ ತುಂಬಿದೆ. 80% BPL ಕಾರ್ಡ್ ತಗೊಂಡಿರೋ ಜನ ಇದ್ದಾರೆ, ತುಂಬಾ ಜನ ಬಡತನ ಇದೆ. ಆ ತರ ಜ್ಯೋತಿಷ್ಯ ಕರೆಕ್ಟ್ ಆಗಿ ಗೊತ್ತಿದ್ದಿದ್ರೆ ಎಲ್ಲರೂ ಜ್ಯೋತಿಷ್ಯ ಸರಿ ಮಾಡಿ ದೇಶವನ್ನ ಸೂಪರ್ ಆಗಿ ಮಾಡ್ತಾ ಇದ್ರು. ಜ್ಯೋತಿಷ್ಯ ನಂಬದ ಅಲ್ಲ, ಕೇಳಿ, ಜ್ಯೋತಿಷ್ಯ ನಂಬದ ದೇಶಗಳು ತುಂಬಾ ಶ್ರೀಮಂತವಾಗಿವೆ. ಅಲ್ಲ ಸರ್, ಇರ್ಲಿ, ಜ್ಯೋತಿಷ್ಯ ಇರ್ಲಿ. ಈಗ ನೀವು ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಜ್ಯೋತಿಷ್ಯ ನಂಬೇಡಿ, ಪುನರ್ಜನ್ಮ ನಂಬೇಡಿ, ದೇವರನ್ನು ನಂಬೇಡಿ. ಎಲ್ಲ ಬಿಟ್ಟಾಕ್ಬಿಟ್ಟು ಬೆಳಗ್ಗೆ ವಾಕಿಂಗ್ ಮಾಡಿ, ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ನಿದ್ರೆ ಮಾಡಿ. ಸೊ ಇಷ್ಟ ಮಾಡಿ ಸಾಕು. ಎಲ್ಲ ನಂಬೋದನ್ನ ಬಿಟ್ಬಿಟ್ರೆ
ನಿಮ್ಮ ಆರೋಗ್ಯ ಸುಧಾರಿಸುತ್ತೆ. ಇದು ಸುಮ್ಮನೆ ಜನರಲ್ ಪಾಪ ಅಲ್ಲಿಂದ ಫೋನ್ ಮಾಡಿದೀರಾ ಅಂತ ಹೇಳಿದೀನಿ. ಇದನ್ನ ಮಾಡಿದ್ರೆ ಸೊಲ್ಯೂಷನ್ ಸಿಗುತ್ತೆ. ನಿಮಗೆ ತುಂಬಾ ಕೌನ್ಸಿಲಿಂಗ್ ರಿಕ್ವೈರ್ಡ್ ಇದೆ, ನಿಮಗೆ ಹೊರಗಡೆ ಟ್ರೀಟ್ಮೆಂಟ್ ಬೇಕಾಗಿದೆ, ಸೈಕ್ಯಾಟ್ರಿಕ್ ಟ್ರೀಟ್ಮೆಂಟ್ ಬೇಕಾಗಿದೆ. ಅಷ್ಟೆಲ್ಲ ಮಾಡಿ ಒಳ್ಳೆ ಸೈಕಾಟ್ರಿಸ್ಟ್ ಇದ್ರೆ ಅವ್ರ ಹತ್ರ ಹೋಗಿ ಅವ್ರ ಮೆಡಿಸಿನ್ಸ್ ಕೊಡ್ತಾರೆ. ಆವಾಗ ಮನ್ಸು ರಿಲ್ಯಾಕ್ಸ್ ಆಗುತ್ತೆ. ಆಮೇಲೆ ಅದೆಲ್ಲ ಏನು ಬೇಡ ಅಂದ್ರೆ ನೀವ್ ತುಂಬಾ ಸ್ಟ್ರಾಂಗ್ ಅಂತಂದ್ರೆ ಈಗ ಜಸ್ಟ್ ನಾನು ಹೇಳೋ ಮಾತನ್ನ ನಂಬಿ. ಜ್ಯೋತಿಷ ನಂಬೇಡಿ, ಇನ್ನು ಪುನರ್ಜನ್ಮ ಎಂಬ ನಂಬೇಡಿ, ಮತ್ತೆ ದೇವರನ್ನು ನಂಬಕ್ ಹೋಗ್ಬೇಡಿ. ಪ್ರಕೃತಿ ಜೊತೆನಲ್ಲಿ ಆರಾಮಾಗಿ ಇದ್ಕೊಂಡು ನೆಮ್ಮದಿಯಾಗಿ ಊಟ ಮಾಡ್ಕೊಂಡು ನಿದ್ರೆ ಮಾಡಿ 3 ತಿಂಗಳಲ್ಲಿ ನಿಮ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇಷ್ಟೇ ಅಲ್ಟಿಮೇಟ್, ಬೇರೆ ಯಾವ ಸತ್ಯ ಇಲ್ಲ. ಉಳಿದೆಲ್ಲವೂ ಬರೀ ಮನಸ್ಸಿನ ಭ್ರಮೆಗಳು, ಕಲ್ಪನೆಗಳು, ಮೋಸಗಾರರ ಆಟಗಳು ಈ ಜಗತ್ತಿನಲ್ಲಿ ಜಾಸ್ತಿ ನಡೀತಾ ಇದೆ. ಈಗ ನೀವು 5 ಲಕ್ಷ ಕೊಟ್ಬಿಟ್ಟಿದ್ದೀರಲ್ವಾ ತಮಿಳ್ನಾಡವ್ರಿಗೆ. 5 ಲಕ್ಷ ರೂಪಾಯಿ ನಮ್ಮ ವಾಸೆ ಮಾಡ್ಲಿ ಅವರು, ಅವ್ರ ಮೇಲೆ ಕೇಸ್ ಹಾಕಿ ನೀವು ಕೋರ್ಟಲ್ಲಿ. 5 ಲಕ್ಷ ಕೊಟ್ಟಿದ್ ಪ್ರೂಫ್ ಇದೆ ಅಲ್ವಾ, ಅದನ್ನೆಲ್ಲ ತಗೊಂಡ್ ಹಾಕಿ ಯಾಕೆ ಹಿಂಗ್ ಮೋಸ ಮಾಡ್ತಾರೆ, ತಗೊಂಡ್ಮೇಲೆ ಸರಿ ಮಾಡ್ಬೇಕಲ್ವಾ ಅವರು. ಈಗ ನೀವ್ ಹೇಳಿದಿರಲ್ಲ ಸರ್, ಸುಮ್ಮನೆ ಇರಿ, ರಿಲ್ಯಾಕ್ಸ್ ಆಗಿರಿ, ಆರಾಮ ನಿದ್ದೆ ಮಾಡಿ. ಈಗ ನಾನ್ ಹೇಳಿದಲ್ಲ, ನಂದು ಏನಂತ ಪ್ರಾಬ್ಲಮ್ ಹೇಳಿದ್ರೆ ಗೊತ್ತಾಯ್ತು, ನಿಮ್ದು ಗೊತ್ತಾಯ್ತು, ನನಗೆ ಅರ್ಥ ಆಯ್ತಮ್ಮ. ಆರೋಗ್ಯ ಹೋದದ್ದು ತನ್ನಷ್ಟಕ್ಕೆ ಬರ್ಬೇಕು ಹೇಳಿದ್ರೆ ಖಂಡಿತ ನೀವ್ ನಂಬೋದ್ ಬಿಟ್ರೆ, ನೀವ್ ಯಾವಾಗ ಜ್ಯೋತಿಷ್ಯ ನಂಬೋದ್ ಬಿಡ್ತಿರೋ, ಯಾವಾಗ ಜ್ಯೋತಿಷ್ಯ ನಂಬ್ಲಿಲ್ಲಲ್ಲ, ನನಗೆ ಆದದ್ದನ್ನು ನಂಬಿದೇನಲ್ಲ. ಈ ಆದದ್ದು ಅದರಿಂದ ಆಗ್ಲಿಲ್ಲ, ಅದು ದೈಹಿಕ ಸಮಸ್ಯೆಗಳು ಬೇರೆ ಬೇರೆ ಕಾರಣ. ಅದ್ ಹೇಳಿದ್ವಲ್ಲ, ಗಂಟೆ ಗಟ್ಟಲೆ ಕುತ್ಕೊಂಡು ನಿಮ್ಮ ಹತ್ರ ಕೌನ್ಸಿಲಿಂಗ್ ಮಾಡ್ಬೇಕು, ನಿಮ್ದೆಲ್ಲ ಹಿಸ್ಟ್ರಿ ನೋಡ್ಬೇಕು, ನಿಮ್ ಮಾನಸಿಕವಾಗಿ ವೀಕ್ ಆಗಿದ್ದೀರಾ, ಅದಕ್ಕೆ ಔಷಧಿ ಕೊಡ್ಬೇಕು, ಬೇಕಾಷ್ಟು ಟ್ರೀಟ್ಮೆಂಟ್ ಇದೆ. ಫಸ್ಟ್ ಜ್ಯೋತಿಷ್ಯ ನಂಬೋದನ್ನ ಬಿಡಿ, ಪುನರ್ಜನ್ಮ ನಂಬೋದನ್ನ ಬಿಡಿ, ದೇವ್ರು ನಂಬೋದನ್ನ ಬಿಡಿ. ದೇವ್ರು ಅನ್ನೋದು ಒಂದು ನಂಬಿಕೆ ಅಷ್ಟೇ ಹೊರತು ಮಾಡೋರು ಮಾಡ್ಕೊಳ್ಳಿ, ನೀವು ಅದನ್ನು ಬಿಟ್ಟಾಕಿ. ಆಮೇಲೆ ನೋಡಿ ನೀವ್ ಹೆಂಗಾಗ್ತೀರಾ ಅಂತ. ಬಿಕಮ್ ರಬಲ್, ಏನಾದ್ರೂ ಆಗ್ಲಿ ಸೋ ವಾಟ್ ಅನ್ಕೊಂಡ್ರು ನೋಡಿ, ದೇಹದ ಕಡೆ ಗಮನ ಹರಿಸೋದು 3 ತಿಂಗಳು ಸರೋಗುತ್ತಮ್ಮ. ಇಲ್ದ ಗೋ ಟು ದ ಸೈಕಾಟ್ರಿಸ್ಟ್ ಅಂಡ್ ಟೇಕ್ ಎ ಟ್ರೀಟ್ಮೆಂಟ್. ಇವೆಲ್ಲ ಸುಳ್ಳು. ಈಗ ಸೈಕಾಟ್ರಿ ಟ್ರೀಟ್ಮೆಂಟ್ ಎಷ್ಟೋ ವರ್ಷದಿಂದ ನಡೆಯಿತು, ನರಗಳ ಬಗ್ಗೆ ಟ್ರೀಟ್ಮೆಂಟ್ ನಡೆಯಿತು, ಎಂತದ್ ಮಾಡಿದ್ರು ಏನು ಪ್ರಯೋಜನ ಇಲ್ಲಲ್ಲ. ಅದು ಜೊತೆಗೆ ಇದು ನಂಬಿದಿರಲ್ಲ, ಒಳಗಡೆ ಮನ್ಸು ಯಾವ್ದು ನಂಬಿಕೆ ಇರುತ್ತೋ ಅದು ಎಫೆಕ್ಟ್ ಆಗ್ತಾ ಇರುತ್ತೆ. ನೀವು ಮೇಯ್ನ್ ನಂಬಿರೋದೇ ಇನ್ನೊಂದ್ ಜನ್ಮದ್ದು, ಅದೇ ಮೇಜರ್ ಪ್ರಾಬ್ಲಮ್ಮು. ಅದ್ ಯಾವಾಗ ನಂಬಿಕೆ ಮನ್ಸಲ್ಲಿ ಬಂತೋ, ಯಾವ್ದು ಗ್ರಹಗತಿಗಳಂತ ಈಗ ಏನೇನೋ ಹೇಳಿದ್ರಲ್ಲ ಗ್ರಹಗತಿಗಳು, ನಮ್ಗೆ ಗೊತ್ತೇ ಇಲ್ಲಪ್ಪ ಹೆಸರುಗಳು ಅವೆಲ್ಲ. ಎಷ್ಟೊಂದ್ ಜನ ಇದ್ದಾರೆ ಆತರ, ತುಂಬಾ ಯಾರಿಗೂ ಏನು ಗೊತ್ತೇ ಇಲ್ಲ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಬೆಂಗಳೂರಲ್ಲಿ ಏನ್ ಜೋರಾಗಿ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ನಮ್ ಸ್ನೇಹಿತರೊಬ್ರಿಗೆ ಫೋನ್ ಮಾಡಿದ್ವಿ, ನನ್ ಶಿಷ್ಯೆ, ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಜೋರ ಅಂದ್ರೆ ನಮ್ಗೆ ಗೊತ್ತೇ ಇಲ್ಲ ಅಂದ್ರು ಅವ್ರು ಮಾಡೋದೇ ಇಲ್ಲ. ಈಗ ಅವ್ರಿಗೆ ಲಕ್ಷ್ಮಿ ಬರಲ್ವಾ? ಇಲ್ಲಿ ಬೆಂಗಳೂರಿನವ್ರಿಗೆ ಮಾತ್ರನೇ ಲಕ್ಷ್ಮಿ ಬರ್ಬೇಕಾ? ನನ್ ಶಿಷ್ಯೆ ಅವ್ರು ಫೋನ್ ಮಾಡಿದೆ ಬೆಳಗ್ಗೆ, ನಮ್ಮ ಜೋರ ಹಬ್ಬ ಅಂತ ಏನ್ಗೋ ಮೆಸೇಜ್ ಹಾಕಿದ್ರು. ಅವಾಗ ನಮ್ಗೆ ಗೊತ್ತೇ ಇಲ್ಲ ಇದು ಅಂದ್ರು. ಅವ್ರು ಮಾಡಲ್ಲ, ಹಂಗಾರೆ ಅವ್ರು ಲಕ್ಷ್ಮಿ ಬರಲ್ವಾ? ಸೊ ಇವೆಲ್ಲ ಸುಮ್ನೆ ಮನಸ್ಸಿನ ಅವ್ರವ್ರು ಮಾಡ್ಕೊಂಡಿರೋ ಕಲ್ಪನೆಗಳು. ಮೊದಲು ನೀವು ಹಿಂದಿನ ಜನ್ಮ ದೇವ್ರು ನಂಗೆ ಶಾಪ ಕೊಟ್ಟಿದ್ದ ಅನ್ನೋದು ಬಿಟ್ಟಾಕಿ, ಈಗ ಮಾತಾಡೋದ್ ನಂಗೆ ಟೈಮ್ ಇಲ್ಲ, ಅದು ದೊಡ್ಡ ಕತೆಗಳು. ಅದನ್ನ ಮೊದಲು ಬಿಟ್ಟಾಕಿ ಅದ್ರ ಫಾಲೋ ಮಾಡಿ, ಓಕೆನಾ? ಆಯ್ತಮ್ಮ.